ಎಚ್ಡಿ ಕೋಟೆ ತಾಲೂಕಿನ ಮಿನಿ ವಿಧಾನಸೌಧದ ತಹಶೀಲ್ದಾರ್ ಕಚೇರಿಯಲ್ಲಿ ಹನುಮ ಜಯಂತಿ ಸಂಬಂಧ ಎಲ್ಲಾ ಸಮಾಜದ ಮುಖಂಡರು, ಜಯಂತಿ ಆಯೋಜಕರು, ವರ್ತಕರ ಸಂಘದವರು, ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದವರ ಜೊತೆಯಲ್ಲಿ ಸಭೆಯಲ್ಲಿ ಮಾತನಾಡಿದ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಮಲ್ಲಿಕ್ ಅವರು, ಇತ್ತೀಚಿನ ದಿನಗಳಲ್ಲಿ ಸ್ಟಾರ್ ನಟರ ಹೆಸರಿನಲ್ಲಿ ವಾರ್ ನಡೆಯುತ್ತಿರುವುದು ಕಂಡುಬಂದಿದೆ. ಹನುಮ ಜಯಂತಿ ಶೋಭಾಯಾತ್ರೆಯಲ್ಲೂ ಅವರವರ ನೆಚ್ಚಿನ ಸ್ಟಾರ್ ನಟರ ಫೋಟೋ ಪ್ರದರ್ಶಿಸುವುದು, ವೈಯಕ್ತಿಕ ದ್ವೇಷಕ್ಕೆ ಕಿತ್ತಾಡುವ ಮೂಲಕ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತರುವ ಪ್ರವೃತ್ತಿ ಜಾಸ್ತಿಯಾಗಿರುವುದರಿಂದ ಶ್ರೀ ಹನುಮ ಸೇವಾ ಸಮಿತಿ ವತಿಯಿಂದ ಇದೇ 20ರಂದು ನಡೆಯಲಿರುವ ಶ್ರೀ ಹನುಮ ಜಯಂತ್ಯೋತ್ಸವ ಶೋಭಾಯಾತ್ರೆಯಲ್ಲಿ ದರ್ಶನ್, ಕಿಚ್ಚ ಸುದೀಪ್, ಪುನೀತ್ ರಾಜ್ಕುಮಾರ್, ಬಿಗ್ ಬಾಸ್ ಸ್ಪರ್ಧಿ ಗಿಲ್ಲಿ ನಟ ಸೇರಿದಂತೆ ಸ್ಟಾರ್ ನಟರ ಫ್ಲೆಕ್ಸ್ ಅಥವಾ ಭಾವಚಿತ್ರಗಳನ್ನು ಪ್ರದರ್ಶಿಸಬಾರದು. ಒಂದು ವೇಳೆ ಪ್ರದರ್ಶಿಸಿದ್ರೆ ಅಂತಹವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವುದಾಗಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಜಾಸ್ತಿ ಫೋಕಸ್ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಕೂಡ ತಡೆಗಟ್ಟೋದಕ್ಕೆ ಸಾರ್ವಜನಿಕರ ಸಹಕಾರ ಬಹಳ ಮುಖ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಕೂಡ ಇವತ್ತು ಅದನ್ನು ಕೂಡ ಆಗಮಿಸಿ ಹಲವಾರು ಸಲಹೆ ಸೂಚನೆಗಳನ್ನ ನೀಡಿದಿರಿ. ಆ ನಿಟ್ಟಿನಲ್ಲಿ ಕೂಡ ಈ 8ನೇ ವರ್ಷದ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದೀರಿ. ಈ 8 ವರ್ಷದಲ್ಲೂ ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆಗಳ ಯಾವುದೇ ಆಗದಂತೆ ಒಂದು ಸಣ್ಣ ಕಪ್ಪು ಚುಕ್ಕಿಯಲ್ಲೂ ಕೂಡ ತಾವೆಲ್ಲರೂ ಕೂಡ ಕೋಟೆ ಜನತೆ ನಡೆಸ್ಕೊಂಡು ಬಂದಿದ್ದೀರಿ. ಇದು ಮುಂದೆನೂ ಕೂಡ ಅದೇ ರೀತಿ ಇರಲಿ. ನಾವೆಲ್ಲರೂ ಕೂಡ ಯಾವುದೇ ಜಾತಿ ಧರ್ಮ ಬೇರೆ ಬೇರೆ ಆದರೂ ಕೂಡ ನಾವೆಲ್ಲರೂ ಕೂಡ ಮೊದಲಾಗಿ ಹ್ಯೂಮನ್ ಬೀಯಿಂಗ್ಸ್ ಫಸ್ಟ್ ನಾವೆಲ್ಲರೂ ಕೂಡ ಮಾನವೀಯ ನೆಲೆಗಳನ್ನ ಮೌಲ್ಯಗಳನ್ನ ಇಟ್ಕೊಂಡು ಬರಬೇಕಾದಂಥ ಒಂದು ಅನಿವಾರ್ಯ ಇದೆ. ಭಾರತೀಯ ಸಂಸ್ಕೃತಿಯಲ್ಲಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂಥ ಈ ನಮ್ಮ ದೇಶದಲ್ಲಿ ಈ ಥರ ಹಲವಾರು ಜಾತಿ ಹಲವಾರು ಧರ್ಮವನ್ನು ಇಟ್ಕೊಂಡು ಬದುಕತಕ್ಕಂಥ ನಮ್ಮ ಸಂಸ್ಕೃತಿನೇ ಒಂದು ಮಾದರಿ ನಮ್ಮೆಲ್ಲರೂ ಕೂಡ. ಆ ನಿಟ್ಟಿನಲ್ಲಿ ಕೂಡ ನಾವೆಲ್ಲರೂ ಕೂಡ ಏನು 20ನೇ ತಾರೀಕಿನ ಒಂದು ಪ್ರೊಸೆಷನ್ ಇದೆ, ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ನಡೆಸ್ಕೊಡ್ತೀರಾ ಅಂತ ಭಾವನೆ ನನ್ನಲ್ಲಿದೆ. ನಾನು ಬಂದು 2 ಸಲ ಮಾಡಿದ ಹನುಮ ಜಯಂತಿನ ಇದು 3ನೇ ಬಾರಿ ಮಾಡ್ತಾ ಇದ್ದಾರೆ. ನಾವು ಬೇರೆ ತಾಲೂಕಿಗೆ ಹೋಲಿಕೆ ಮಾಡಿಕೊಂಡ್ರೆ ನಮ್ಮ ತಾಲೂಕಿನಲ್ಲಿ ತುಂಬ ಶಾಂತಿಯುತವಾಗಿ ತಾವುಗಳೆಲ್ಲ ಸಹಕರಿಸ್ತಾ ಇದ್ದಾರೆ ಇಲ್ಲಿವರೆಗೂ ಸಹ. ಅದೇ ರೀತಿ ನಾವು ಈ ಬಾರಿನೂ ಸಹ ಯಾವುದೇ ಒಂದು ವ್ಯತ್ಯಾಸ ಆಗದೇ ಇದ್ದಂಗೆ ಶಾಂತಿಯುತವಾಗಿ ನಾವು ಹನುಮ ಜಯಂತಿಯನ್ನು ಮಾಡಬೇಕಾಗಿತ್ತು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ನಾನು ಕಳೆದ ಬಾರಿನೂ ಹೇಳಿದೆ, ಈ ಸತಿನೂ ಹೇಳ್ತೀನಿ, ಯಾವುದೇ ಒಂದು ನಾವು ದೇವರ ಕಾರ್ಯಕ್ರಮವನ್ನು ದೇವರ ಉತ್ಸವವನ್ನು ನಾವು ಮಾಡ್ತಾ ಇರಬೇಕಾದ್ರೆ ನಮ್ಮ ಮನೆಯಲ್ಲಿ ನೆಂಟರಿಷ್ಟು ಬಂದಿರ್ತಾರೆ. ನಮ್ಮ ಅಕ್ಕ ತಂಗಿ ಇರ್ಬೋದು, ಅಣ್ಣ ತಮ್ಮ ಇರ್ಬೋದು, ಅಥವಾ ನಮ್ಮ ಸಹೋದರ ಅಥವಾ ಇವರಿರ್ಬೋದು, ಮತ್ತೆ ನೆಂಟರು ಇರ್ಬೋದು. ಅವರೆಲ್ಲ ಬಂದಿರತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಖುಷಿಯಾಗಿ ದೇವರ ಜ್ಞಾನವನ್ನು ಪಡ್ಕೊಂಡು ದೇವರ ಆಶೀರ್ವಾದ ಪಡ್ಕೊಂಡು ಒಂದು ಏನು ಕಾರ್ಯಕ್ರಮ ಇದೆ ಅದನ್ನೇ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಮಾಡ್ಕೊಂಡು ಹೋಗುವ ಉದ್ದೇಶಕ್ಕೋಸ್ಕರ ಬಂದಿರ್ತಾರೆ. ಹಾಗಾಗಿ ಆ ಸಂದರ್ಭದಲ್ಲಿ ಯಾವುದೇ ಗೊಂದಲಗಳು ಆಗದೆ ಇದ್ದಂಗೆ ಮೆರವಣಿಗೆ ಇರ್ಬೋದು, ಪ್ರಸಾದ ಹಂಚ್ಬೇಕಾದ್ರೆ ಇರ್ಬೋದು, ಮತ್ತು ಪ್ರತಿಯೊಂದು ಎಲ್ಲ ಇರ್ಬೋದು, ಆ ಸಮಯದಲ್ಲಿ ಯಾವುದೇ ಗೊಂದಲ ಆಗದೆ ಇದ್ದಂಗೆ ಎಲ್ಲ ಏನು ಈಗ ಪದಾಧಿಕಾರಿಗಳು ಇದ್ದೀರಾ, ಏನಾದ್ರು ಚಿಕ್ಕ ಪುಟ್ಟ ಸಮಸ್ಯೆಗಳು ಬಂದರೂ ಸಹ ಅದು ನಿಮ್ಮ ಲೆವೆಲ್ನಲ್ಲೇ ಅದನ್ನ ಮಾತಾಡಿಕೊಂಡು ಸರಿಪಡಿಸಿಕೊಂಡು ಆ ಒಂದು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ಮಾಡಿಕೊಡ್ಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಶ್ರೀ ಹನುಮ ಜಯಂತ್ಯೋತ್ಸವ ಕಾರ್ಯಕ್ರಮ ಗಿಡದಕೋಟೆ ತಾಲೂಕಿನಲ್ಲಿ ಇದೇ ತಿಂಗಳು ಡಿಸೆಂಬರು 20ನೇ ತಾರೀಕು ಮೆರವಣಿಗೆ ಇರ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ಎಚ್ಡಿ ಕೋಟೆ ಮತ್ತು ಸರಗೂರು ತಾಲೂಕಿನ ಎಲ್ಲ ಭಕ್ತರು, ನಾಗರಿಕರು ಸುಮಾರು 5ರಿಂದ 8 ಸಾವಿರವರೆಗೆ ಸೇರಿ ಈ ಒಂದು ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೀತದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಎಲ್ಲ ಸ್ವಾಮೀಜಿ ಮಠಾಧೀಶರು ಕೂಡ ಭಾಗವಹಿಸ್ತಾರೆ ಮತ್ತು ನಮ್ಮ ತಾಲೂಕಿನ ಶಾಸಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ. ಮಾಜಿ ಶಾಸಕರು, ಎಲ್ಲ ರಾಜಕೀಯ ಮುಖಂಡರುಗಳು ಹಾಗೂ ಎಲ್ಲ ಜಾತ್ಯತೀತವಾಗಿ ಸಮಾಜದ ಎಲ್ಲ ಗಣ್ಯರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳ ವಿಜೃಂಭಣೆಯಿಂದ ನಡೀತದೆ. ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕಲಾ ತಂಡಗಳು ಮತ್ತು ಹನುಮನ ಉತ್ಸವ ಮೂರ್ತಿಗಳು ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿ ಸುಮಾರು ಭಕ್ತರಿಂದ ಒಂದು ಕಾರ್ಯಕ್ರಮ ವಿಜೃಂಭಿಸ್ತಾರೆ. ಎಲ್ಲ ಕಾರ್ಯಕ್ರಮಕ್ಕೆ ತಾಲೂಕಿನ ಮಹಾಜನತೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಈ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಾವು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದಷ್ಟೇ, ಒಂದು ಹಬ್ಬ ಹರಿದಿನಗಳು ಏನೇ ಆಗಲಿ ಅಷ್ಟೇ, ನಮ್ಮದು ಒಂದು ಸಂಸ್ಕೃತಿಯ ಪ್ರತೀಕ ಅಂದರೆ ಊರಿನ ಒಂದು ಸಂತೋಷವನ್ನು ಹಂಚಿಕೊಳ್ಳೋದು ಮತ್ತು ಇನ್ನೊಂದು ಊರುಗಳಿಗೆ ನಾವು ಮಾದರಿಯಾಗಿ ನಾವು ಮಾಡುವಂಥದ್ದು ಅಷ್ಟೇ. ಏಕೆಂತಂದರೆ ಒಂದು ಸಣ್ಣ ಕೆಟ್ಟ ಹೆಸರು ಬಂದನ್ನು ಇಡೀ ತಾಲೂಕಿಗೆ, ಅದು ನಿಮ್ಮೊಬ್ಬರಿಗೆ ಅಲ್ಲ, ಇಡೀ ತಾಲೂಕಿಗೆ ಕೆಟ್ಟ ಹೆಸರಾಗ್ತದೆ. ಸೊ ಅದು ಯಾವುದೇ ಕಾರಣಕ್ಕೂ ಅದಕ್ಕೆ ನೀವು ಕೂಡ ಅವಕಾಶ ಕೊಡಬಾರ್ದು, ನಾವು ಕೂಡ ಅವಕಾಶ ಕೊಡಲ್ಲ ಅಂತ ಹೇಳ್ತಾ, ಸೊ ನೀವು ಏನೇನು ಹೇಳಿದಿರಿ, ಇಷ್ಟು ನಮ್ಮ ಏನೇನು ಹೇಗೆ ನಡೆಯುತ್ತೆ ಅಂತ ಕೂಡ ಹೇಳಿದಿರಿ, ಮತ್ತು ನೀವೆಲ್ಲ ಹೇಗೆ ಸಹಕಾರ ಕೊಡ್ತೀರಿ ಅಂತ ಹೇಳಿದಿರಿ. ಮತ್ತು ಈ ವಿಚಾರದಲ್ಲಿ ತಮ್ಮಗಳಿಂದ ನಾವೇನು ನಿರೀಕ್ಷೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ನಮ್ಮ ಡಿ.ಸಿ ಸಾಹೇಬರು ಕೂಡ ಹೇಳಿದ್ದಾರೆ. ಸೊ ಅದನ್ನೆಲ್ಲ ನೀವು ಅದನ್ನು ಪಾಲನೆ ಮಾಡಿಕೊಂಡು ನಮ್ಮ ಎಲ್ಲ ಧರ್ಮದ ಮುಖಂಡರುಗಳು, ಅದು ಹಿಂದೂ ಆಗ್ಬೋದು, ಕ್ರಿಶ್ಚಿಯನ್ ಆಗ್ಬೋದು, ಮುಸ್ಲಿಮ್ಸ್ ಆಗ್ಬೋದು,
ಮತ್ತು ಎಲ್ಲ ಜಾತಿ ಜನಾಂಗದ ಜನರನ್ನು ಒಗ್ಗೂಡಿಸ್ಕೊಂಡು ಹೋಗುವಂಥದ್ದು ನಮ್ಮ ಒಂದು ಸಂಸ್ಕೃತಿ. ಸೊ ಅದಕ್ಕೆ ನೀವೆಲ್ಲರೂ ಕೂಡ ಎಲ್ಲ ಜನಾಂಗದ ಮುಖಂಡರು ನಾವು ಇವತ್ತು ಇನ್ವೈಟ್ ಮಾಡಿದ್ದೀವಿ. ಎಲ್ಲರೂ ಕೂಡ ಸಂತೋಷದಿಂದ ಬಂದಿದ್ದೀರಿ, ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳಿದಿರಿ ಮತ್ತು ನೀವೆಲ್ಲ ಹೇಗೆ ಸಹಕಾರ ಕೊಡ್ತೀರಿ ಮತ್ತು ಹಿಂದೆ ಹೇಗಿತ್ತು ಮುಂದೆ ಹೇಗೆ ನಡೆಸ್ಕೊಂಡು ಹೋಗ್ತೀವಿ ಅನ್ನೋದನ್ನು ಸಂತೋಷದಲ್ಲಿ ಮಾತಾಡಿದಿರಿ. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಒಂದು ಯಶಸ್ವಿಯನ್ನು ಮಾಡಿಸ್ಕೊಟ್ಟು